ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತಮ್ಮ. ಮೊದಲನೇ ಅಪ್ಡೇಟ್ ಹೋಗುವಂತ ಸಮಯ. ರೋಹಿತ್ ಶರ್ಮಾ ODI ರ್ಯಾಂಕಿಂಗ್ಸ್ ಅಲ್ಲಿ ಮೇಲ್ಗಡೆ ಬಂದಿದ್ದಾರೆ. ಬಾಬರ್ ಆಜಮ್ನ ಕೆಳಗಡೆ ಹಾಕ್ಬಿಟ್ಟು ಇವಾಗ ಮೇಲ್ಗಡೆ ಬಂದಿದ್ದಾರೆ. ಸೆಕೆಂಡ್ ಪೊಸಿಷನ್ ಅಲಂಕರಿಸಿರುವಂತಹ ರೋಹಿತ್ ಶರ್ಮಾ ಮೊದಲನೇ ಸ್ಥಾನದಲ್ಲಿ ಶುಭ್ಮನ್ ಗಿಲ್ ಇತ್ತು ಅಂದ್ರೆ ಎರಡನೇ ಸ್ಥಾನದಲ್ಲಿ ರೋಹಿತ್, ನಾಲ್ಕನೇ ಸ್ಥಾನದಲ್ಲಿದ್ದಾರೆ ವಿರಾಟ್ ಕೊಹ್ಲಿ. ಅಲ್ಲ, ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಸೆಕೆಂಡ್ ಅಂಡ್ ಫೋರ್ತ್ ಸ್ಥಾನದಲ್ಲಿದ್ದಾರೆ ICC ODI ರ್ಯಾಂಕಿಂಗ್ ಅಲ್ಲಿ. ಇವ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ. ಇವ್ರು 2027 ವರ್ಲ್ಡ್ ಕಪ್ನ ಆಡಬೇಕಾ ಬೇಡವಾ, ಇವ್ರು ಡ್ರಾಪ್ ಆಗಬೇಕಾ, ODI ಫಾರ್ಮ್ ಬಿಟ್ಟಿದ ರಿಟೈರ್ಮೆಂಟ್ನ ಕೊಡ್ಬೇಕಾ, ಅವ್ರು ODI ಫಾರ್ಮ್ ಬಿಟ್ಟಿದ್ದ ಅಂತ ಇವ್ರ ಬಗ್ಗೆ ಡಿಸ್ಕಸ್ ಆಗ್ತಿದೆಯಲ್ಲ. ಏನು ತಗೊಂಡು ಯಾರಿಗೆ ಹಾಕಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದರೆ ರಿಟೈರ್ ಆಗಬೇಕು ಅಂತ ಮಾತಾಡ್ತಾ ಇದ್ದಾರಲ್ಲ ರೋಹಿತ್ ಮತ್ತು ವಿರಾಟ್, ಅವ್ರಿಗೆ ಸರಿಯಾಗಿ ಹಾಕ್ಬೇಕು. ಯಾಕಂದರೆ ನೋಡಿ ಸ್ಟ್ಯಾಟ್ಸ್ ಏಮ್ ಹೇಳ್ತಿದೆ ಗುರು, ವಿರಾಟ್ ಮತ್ತು ರೋಹಿತ್ ಎಂಥ ಪ್ಲೇಯರು ಅಂತ. ಬಿಟ್ಟು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ರೂಮರ್ಸ್ಗಳು, ಸ್ಪೆಕ್ಯುಲೇಷನ್ಸ್ಗಳು ಹರಿದಾಡ್ತಾನೆ ಇದ್ದೋ. ಜಸ್ಸಿ ಬೈ ಆಡಲ್ವಾ ಏಷ್ಯಾ ಕಪ್ನ ಅನ್ನೋ ವಿಚಾರದ ಬಗ್ಗೆ ಇವಾಗ ಬಂದಿದೆ ಅಫಿಷಿಯಲ್ ಅಪ್ಡೇಟು. ಜಸ್ಸಿ ಬೈ ಆಲ್ ಸೆಟ್ ಟು ಪ್ಲೇ ಏಷ್ಯಾ ಕಪ್ 2025 ಅಂತ ಗುಡ್ ನ್ಯೂಸು. ನಾವು ಏನು ಅನ್ಕೊಂಡಿದ್ವಿ ಅಂದರೆ ಏನಕ್ಕೆ ಗುರು ಬೇಕು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್, ಏನಕ್ಕೆ ಬದನೇಕಾಯಿ ಬೇಕಾ? ಅಲ್ಲಿ 3 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚ್ ರೆಸ್ಟ್ ತಗೊಂಡಿದ್ದಾರೆ, ಲಾಂಗ್ ಗ್ಯಾಪ್, 1 ತಿಂಗಳು ಗ್ಯಾಪ್, ಅಲ್ಲಿ ಅಷ್ಟು ರೆಸ್ಟ್ ಇದಕ್ಕಿನ್ನ ರೆಸ್ಟ್ ಬೇಕಾಗಿರೋ ಒಬ್ಬ ಪ್ಲೇಯರ್ಗೆ ಅನ್ನೋ ಥರ ನಾವು ಅನ್ಕೊಂಡಿದ್ವಿ. ಬಟ್ ಅದೇ ಥರನೇ ಆಗಿದೆ ಜಸ್ಸಿ ಬೈಗೆ. ಯಾಕಂದರೆ ಈ ವರ್ಷದಲ್ಲಿರೋಂಥ ದೊಡ್ಡ ಟೂರ್ನಮೆಂಟ್ ಗುರು ಇದು. ಇದಾದಮೇಲೆ ಯಾವುದೋ ಟೂರ್ನಮೆಂಟ್ ಇಲ್ಲ ನಮಗೆ. ಏನೆಲ್ಲ ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ಇದೆಯಾ, ಏಷ್ಯಾ ಕಪ್ ಆದ ನಂತರ ಏನೂ ಇಲ್ಲ. ಇದೊಂದೇ ದೊಡ್ಡ ಟೂರ್ನಮೆಂಟು, ಆಡಲೇಬೇಕು ಈ ಟೂರ್ನಮೆಂಟ್ನ ಜಸ್ಸಿ ಬೈ. ಅಪ್ಡೇಟ್ ನಂಬರ್ 3, ಬೆನ್ ಸ್ಟೋಕ್ಸ್ನ ಹಿಂದೆ ಇಟ್ಟು ವ್ಯಾನ್ ಮರ್ಡರ್ನು ಕೂಡ ಹಿಂದೆ ಇಟ್ಟು ಶುಭ್ಮನ್ ಗಿಲ್ಲು ಮುಂದೆ ನುಗ್ಗಿದ್ದಾರೆ. ICC ಪ್ಲೇಯರ್ ಆಫ್ ದ ಮಂತ್ ಆಗಿ ಡಿಕ್ಲೇರ್ ಆಗಿದ್ದಾರೆ ಜುಲೈಗೆ ICC ಪ್ಲೇಯರ್ ಆಫ್ ದ ಮಂತ್ ಅಂತ. ಯಾಕಂದರೆ ಅವರ ಎಕ್ಸ್ಟ್ರಾರ್ಡನರಿ ಪರ್ಫಾರ್ಮೆನ್ಸ್ ಇನ್ ದಿಸ್ ಟ್ರೋಫಿ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟ್ರೋಫಿಯಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರಿಂದ ಇವರು ಮಸ್ತಾಗಿ ಮಾಡಿದ್ದಾರೆ ಬೆನ್ ಸ್ಟೋಕ್ಸ್ನು ಕೂಡ. ಬಟ್ ಇವರಿಗೆ ಇವಾಗ ಈ ಅವಾರ್ಡು ಬಂದಿದೆ. ಮೊಲ್ಡರು ಅವನ ಅಜ್ಜಿ ಹೈಯೆಸ್ಟ್ ರನ್ಸ್ಗಳೆಲ್ಲ, ಸೆಕೆಂಡ್ ಹೈಯೆಸ್ಟ್ ರನ್ಸ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ ಬ್ರಯನ್ ಲಾರಾ ಆದ ನಂತರ. ಬಟ್ ಅದನ್ನು ಕೂಡ ಅವರಿಗೆ ಈ ಅವಾರ್ಡು ಬಂದಿಲ್ಲ, ಶುಭ್ಮನ್ ಗಿಲ್ಗೆ ಬಂದಿದೆ. ಅಪ್ಡೇಟ್ ನಂಬರ್ 5, ನಾನು ಅನ್ಕೊಂಡಿರಲಿಲ್ಲ ಇದು ಈ ಥರನೂ ಆಗುತ್ತೆ ಅಂತ. ವಿರಾಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಇಲ್ಲ, ರವಿ ಅಶ್ವಿನ್ ಇಲ್ಲ, ದೊಡ್ಡ ತಲೆಗಳಿಲ್ಲ. ಇಂಡಿಯಾ ವರ್ಸ್ ಇಂಗ್ಲೆಂಡ್ ಸೀರೀಸ್ ಏನಾಯಿತು ಇಂಗ್ಲೆಂಡಲ್ಲಿ, ಇದು ಹೈಯೆಸ್ಟ್ ವ್ಯೂಡ್ ಸೀರೀಸ್ ಅಂತೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಬಂದಾಗ. ಜಿಯೋ ಸಿನಿಮಾದಲ್ಲಿ ಏನು ಬ್ರಾಡ್ಕಾಸ್ಟ್ ಆಯಿತು, ಆಲ್ ಓವರ್ ಡಿಜಿಟಲ್ ತೊಗೊಂಡು ನೋಡ್ತು ಅಂದರೆ ನಮ್ಮ ದೇಶ ಬೇರೆ ದೇಶಗಳಲ್ಲಿ ಆಗಿರುವಂಥ ಬ್ರಾಡ್ಕಾಸ್ಟ್ ಎಲ್ಲ ನೋಡ್ತು ಅಂತಂದರೆ ಮೋಸ್ಟ್ ವ್ಯೂಡ್ ಸೀರೀಸ್ ಆಗುತ್ತಂತೆ ಇದು. ಬರೀ ಇಂಡಿಯಾ ಇರೋದ್ರ ಮಾತಾಡ್ತಾರ, ಆಲ್ ಓವರ್ ಎಲ್ಲ ಮ್ಯಾಚ್ಗಳನ್ನ ತೊಗೊಂಡು ನೋಡ್ತಾರೆ ಮೋಸ್ಟ್ ವ್ಯೂಡ್ ಸೀರೀಸ್ ಅಂತೆ. ಆ್ಯಂಡ್ ಡೇ 5 ಆಫ್ ಲಾಸ್ಟ್ ಟೆಸ್ಟ್ ಓವರ್ ಟೆಸ್ಟ್ ಹೆಂಗಿತ್ತು ಅಂತಂದರೆ ಪೀಕ್ ಕಂಕರೆಂಟ್ ವಾಚಿಂಗ್ ಆಫ್ 1.3 CR. ಇದು ಟೆಸ್ಟ್ ಹಿಸ್ಟ್ರಿನೇ ಬಂದಿಲ್ವಂತೆ ಯಾವುದೇ ಮ್ಯಾಚಲ್ಲಿ. ಸೊ ಈ ಥರ ಎಲ್ಲ ರೆಕಾರ್ಡು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲದೇ ಇದನ್ನು ಕೂಡ ಮೇಂಟೈನ್ ಆಗಿದೆ ಅಂತಂದರೆ ಖುಷಿ ಪಡಲೇಬೇಕು. ಯಾಕಂದರೆ ಟೆಸ್ಟ್ ಕ್ರಿಕೆಟ್ ಅನ್ನೋದು ಇನ್ನೂ ಜೀವಂತವಾಗಿ ಉಳಿದಿದೆ. ಅಪ್ಡೇಟ್ ನಂಬರ್ 5, ಡೆವಾಲ್ಡ್ ಬ್ರೇವಿಸ್ ನಾಯಿಡಿ ಪಿಡಿ ಆಸ್ಟ್ರೇಲಿಯನ್ಸ್ನ ಹಾಕೊಂಡು ಚಚ್ಚಿ ಬಿಸಾಕಿದ್ದಾರೆ. 125 ರನ್ನು ಜಸ್ಟ್ ಫ್ರಮ್ 50+ ಬಾಲ್ಸು ಬಂದಿದೆ. ಮೊದಲನೇ ಸೆಂಚುರಿ ಡೆವಾಲ್ಡ್ ಬ್ರೇವಿಸ್ಗೆ ಇಂಟರ್ನ್ಯಾಷನಲ್ ಕೆರಿಯರಲ್ಲಿ. IPTVS ಇಂದ ನೋಡ್ತಾ ಇದ್ದಂಗೆ ಟ್ವೀಟ್ನ ಮಾಡಿದ್ದಾರೆ. IPL ಅಲ್ಲಿ ಸಿಕ್ಕಾಪಟ್ಟೆ ಟೀಮ್ಗಳಿಗೆ ಅವಕಾಶ ಅನ್ನೋದಿತ್ತು, ಅನ್ಸೋಲ್ಡ್ ಕೂಡ ಆದರೂ ಡೆವಾಲ್ಡ್ ಬ್ರೇವಿಸು CSK ಸಿಕ್ಕಾಪಟ್ಟೆ ಚಾಣಾಕ್ಷ ತಲೆಯಿಂದ ಬುದ್ಧಿನ ಉಪಯೋಗಿಸ್ಬಿಟ್ಟು ಎತ್ತಾಕೊಂಡ್ಬಿಟ್ಟಿದ್ದಾರೆ ಡೆವಾಲ್ಡ್ ಬ್ರೇವಿಸ್ನ. ಆ್ಯಂಡ್ ಅವ್ರು ಬಿಟ್ಕೊಂಡು ಕೊಡಲ್ಲ ಆ ಥರ ಕಾಣಿಸ್ತೈತೆ. ಒಂಥರ ಸ್ಟೀಲ್ ಪಿಕ್ ಆಗೋಗ್ಬಿಟ್ಟಿದ್ದಾರೆ ಇವಾಗ. ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅನ್ನೋದಿತ್ತು, ಯಾರು ಕೂಡ ರೆಕಗ್ನೈಸ್ ಮಾಡಲಿಲ್ಲ IPL ಅಲ್ಲಿ. ಸೊ ಇವಾಗ ಪರ್ಫೆಕ್ಟಾಗಿ ರೆಕಗ್ನೈಸ್ ಮಾಡೋದು CSK ಒಂದು ಒಳ್ಳೆ ಸ್ಟೀಲ್ ಆಗಿದೆ ಅಂತ ಹೇಳಿದರೆ. ಯಾಕಂದರೆ 8-6 ಆಸ್ಟ್ರೇಲಿಯನ್ ಟೀಮು, ಕ್ವಾಲಿಟಿ ಆಸ್ಟ್ರೇಲಿಯನ್ ಟೀಮಲ್ಲೇ 8-6 ಆಲ್ಮೋಸ್ಟ್ ಎಷ್ಟು 12-14 4ನ ಹೊಡೆದಿದ್ದಾರೆ. ಹಂಗೆ ನೋಡೋಕೆ ಹೋದರೆ CSKಗೆ ಬಂದಾಗಿಂದ ಹೆಂಗೆ ಆಡ್ತಾ ಇದ್ದಾರೆ ಇವರು, ಫಾರ್ಮ್ ಇಳದೇ ಇಲ್ಲ. ಮೇಲ್ಗಡೆ ಒಂಥರ ಗ್ರಾಫು RCBಗೆ ಟೀಮ್ ಡೇವಿಡ್ ಯಾವ ಥರ ಆಡ್ತಾ ಇದ್ರೋ ಇವರು ಕೂಡ ಅದೇ ಥರನೇ ಆಡ್ತಾ ಇದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.